ಮಳೆ ಹನಿನಾವ ಮೊದಲು ಬಿತ್ತು ಬೀಜನಾವ ಮೊದಲ ಮಾತಿನ ಅಪಾಠನಾವ ಮೊದಲ ಮಾತಿನ ಅಪಾಠನಾವ ಮೊದಲ ಸಾಲಿನ ನೇಗಿಲು ನಾವ ಇಟ್ಟ ಹೆಜ್ಜೆ ಮುಂದಕ್ಕ ತೆಗೆಯಲಾರೆವು ಹಿಂದಕ್ಕ ಇಟ್ಟ ಹೆಜ್ಜೆ ಮುಂದಕ್ಕ ತೆಗೆಯಲಾರೆವು ಹಿಂದಕ್ಕ ನಮ್ಮ ನಾಡುವ ಸೂತ್ರವು ಎಂದು ಸಿಗಲೇಬೇಕು ನಮ್ಮಯ ಕೈಗೆ ನಮ್ಮ ನಾಡುವ ಸೂತ್ರವು ಎಂದು ಸಿಗಲೇಬೇಕು ನಮ್ಮಯ ಕೈಗೆ ನಮಗೆ ಸಿಕ್ಕ ಅವಕಾಶವನ್ನು ನಮಗೆ ಸಿಕ್ಕ ಅವಕಾಶವನ್ನು ಬಿಡುವು ನಾವು ಕಸಿಯಲು ಯಾರು ಇಟ್ಟ ಹೆಜ್ಜೆ ಮುಂದಕ್ಕ ತೆಗೆಯಲಾರೆವು ಹಿಂದಕ್ಕ ಇಟ್ಟ ಹೆಜ್ಜೆ ಮುಂದಕ್ಕ ತೆಗೆಯಲಾರೆವು ಹಿಂದಕ್ಕ ನಾಡು ನಮ್ಮದು ನೆಲವು ನಮ್ಮದು ಜಲವು ನಮ್ಮದು ಕಾಡು ನಮ್ಮದು. ಬಹಳಷ್ಟು ಪ್ರಯತ್ನ ಮಾಡಿದ್ರು ನಮ್ಮ ಗಂಗಾಧರ ಗೌಡ ಹಾಗೂ ಶ್ರೀಧರ ಇವತ್ತು ಅವರ ಸಂಘಟನೆ ಎಷ್ಟು ಬಲವಾಗಿದೆ ಅಂತ ಹೇಳಿದ್ರೆ, ಒಂದು ಹೇಳಿಕೆ ಕೊಟ್ಟರೆ ಸಾಕು ತಕ್ಷಣದಲ್ಲಿ 150-200 ಜನ ಭಾಗವಹಿಸುವಂತ ಒಂದು ಸಂಘಟನೆಯನ್ನು ಇವತ್ತು ರೂಪಿಸಿಕೊಂಡಿದ್ದಾರೆ. ಅವರ ಸಂಘಟನೆ ಚಾತುರ್ಯವಾಗಿ ಮೆಚ್ಚಿ ಇವತ್ತು ನಮಗೆ ಬಹಳ ಖುಷಿ ಆಗ್ತಿದೆ. ಅವರು ಕೂಡ ಅವರು ಅರಣ್ಯ ಮೂಲ ಬುಡಕಟ್ಟು ಸಮುದಾಯದ ಒಕ್ಕೂಟದಲ್ಲಿ ಕೂಡ ಸಂಚಾಲಕರಾಗಿ ಉಪಸಂಚಾಲಕರಾಗಿ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ರಾಜ್ಯ ಮಟ್ಟದಲ್ಲಿ ಎಲ್ಲೂ ಕೂಡ ಆ ಒಂದು ನಮ್ಮ ಅರಣ್ಯ ಮೂಲ ಬುಡಕಟ್ಟು ಸಮುದಾಯಗಳ ಸಭೆ ಆಗುವಾಗ ಆ ಸಭೆಗಳಲ್ಲಿ ನಿರಂತರವಾಗಿ ಭಾಗವಹಿಸಿ ನಮಗೆ ನಮ್ಮ ಸಂಘಟನೆಗೆ ಸಲಹೆ ಸೂಚನೆಗಳನ್ನು ನೀಡಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅಧಿಕಾರಿಗಳನ್ನು ಭೇಟಿ ಮಾಡುವ ಸಂದರ್ಭದಲ್ಲಿ, ಬೆಂಗಳೂರಿಗೆ ಹೋಗುವ ಸಂದರ್ಭದಲ್ಲಿ, ಮೈಸೂರಿಗೆ ಹೋಗುವ ಸಂದರ್ಭದಲ್ಲಿ ನಿರಂತರವಾಗಿ ನಮ್ಮ ಜೊತೆಗೆ ಅವರು ನಮ್ಮ ಜೊತೆಲೇ ಇರ್ತಾರೆ. ಹಾಗಾಗಿ ಈ ದಿನ ಅವರು ನಮ್ಮ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅದೇ ರೀತಿಯಲ್ಲಿ ಈಗ ನಮ್ಮ ಸಂಘಟನೆಯ ಹೋರಾಟಕ್ಕೆ ಒಂದೆರಡು ಮಾತನ್ನ ಅವರು ಆಡಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಹೊರಗ ಅಭಿವೃದ್ಧಿ ಸಂಘಟನೆಗಳ ಒಕ್ಕೂಟ ಡಿಜಿಟಲ್ ಕರ್ನಾಟಕ ಮತ್ತು ಕೇರಳ ಇದರ ವತಿಯಿಂದ ಒಂದು ಅಹೋರಾತ್ರಿ ಧರಣಿ ನಿಮ್ಮ ಬೇಡಿಕೆಗಳಾದ ಭೂಮಿ, ಕೃಷಿ ಭೂಮಿ ಹಕ್ಕು ಮತ್ತು ಉದ್ಯೋಗ 100% ಉದ್ಯೋಗ ಕುರಿತಾಗಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ. ನಮಗೆ ಕೂಡ ಸಂತೋಷ ಆಗ್ತಿದೆ. ಮೊನ್ನೆ ಸುಶೀಲ ಮೆಸೇಜ್ ಹಾಕಿದ್ರು, ರಾಜ್ಯ ಒಕ್ಕೂಟ ಗ್ರೂಪ್ ಅಲ್ಲಿ ಹಾಕಿದ್ರು. ನನಗೆ ಕೂಡ ತುಂಬಾ ಸಂತೋಷ ಆಯ್ತು. ನಮ್ಮ ಏನು ಹೋರಾಟ ಇದೆ, ಸಂಘಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಹಕ್ಕು ಏನಿದೆ ಆ ಹಕ್ಕುಗೋಸ್ಕರ ನಿರಂತರ ಒಂದು 10-15 ವರ್ಷದಿಂದ ನೀವು ಹೋರಾಟ ಮಾಡ್ತಾ ಬಂದಿದ್ದೀರಿ. ಕೆಲವೊಂದು ಅದಕ್ಕೆ ಯಶಸ್ಸು ಸಿಕ್ಕಿದೆ. ಇನ್ನೂ ಹಲವು ಬೇಡಿಕೆಗಳಿಗೆ ಯಶಸ್ಸು ಸಿಗ್ಲಿಕ್ಕೆ ಒಂದು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೀರಾ. ಅದು ನಿಮಗೆ ಸಿಗ್ಲಿ. ಅದಕ್ಕೆ ನಮ್ಮ ಉಡುಪಿ ಜಿಲ್ಲಾ ಮಲೆಕುಡಿ ಸಂಘದ ಏನು ಸಹಕಾರ ಇದೆ, ಬೆಂಬಲ ಇದೆ, ಸಂಪೂರ್ಣವಾಗಿ ಇದೆ ಅಂತ ಈ ಮೂಲಕ ನಾವು ಘೋಷಣೆ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಭೂಮಿ ನಮಗೆ ಸಿಗಬೇಕು, ನಮ್ಮ ಕೃಷಿ ಭೂಮಿ ನಮಗೆ ಸಿಗಬೇಕು, ನಮಗೆ ಸಿಗುವಂತಹ ಉದ್ಯೋಗ ನಮಗೆ ಸಿಗಲೇಬೇಕು. ಅದರಲ್ಲಿ ಯಾವುದೇ ರಾಜ್ಯ ಈ ಸರ್ಕಾರ ಕೂಡಲೇ ಕೊರಗ ಉಡುಪಿ ಜಿಲ್ಲೆ ಮತ್ತು ನಮ್ಮ ಜಿಲ್ಲೆ ಮತ್ತು ಇಡೀ ಕೊರಗ ಸಮುದಾಯ ಏನು ಸಮುದಾಯ ಬೇಡಿಕೆ ಇದೆ ಅದು ಕೂಡಲೇ ಅದನ್ನ ಪರಿಗಣಿಸಿ ಪರಿಹಾರ ಸೂಚಿಸುವಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಉಡುಪಿ ಜಿಲ್ಲಾ ಸಂಘದ ಪರವಾಗಿ ನಾವು ವಿನಂತಿಯನ್ನ ಆಗ್ರಹಿಸ್ತಾ ಇದ್ದೇವೆ. ಯಾಕಂದ್ರೆ ನಾವು ಅರಣ್ಯ ಬುಡಕಟ್ಟು ಮಲೆಕುಡಿಯ ಜನಾಂಗ ಆಗಿರ್ಬೋದು, ಕೊರಗ ಸಮುದಾಯ ಆಗಿರ್ಬೋದು, ಸೇರಿದಂತೆ 12 ಅರಣ್ಯ ಬುಡಕಟ್ಟು ಸಮುದಾಯ ಇದೆ. ಆದ್ರೆ ಒಂದು 10-12 ವರ್ಷ ಹಿಂದೆ ನಮ್ಮ ಬೇಡಿಕೆಗಳಾದಂತಹ ಪೌಷ್ಟಿಕಾಹಾರ ಆಗಿರ್ಬೋದು ಅಥವಾ ಉದ್ಯೋಗದಲ್ಲಿ ಮೀಸಲಾತಿ ಆಗಿರ್ಬೋದು, ಹೋರಾಟದ ಫಲವಾಗಿ ಇಂದು ಪೌಷ್ಟಿಕಾಹಾರ ಸಿಕ್ಕಿದೆ. ಅದು ಕೂಡ ಕೊರಗ ಸಂಘಟನೆ ಆಗಿರ್ಬೋದು, ಮಲೆಕುಡಿ ಸಂಘಟನೆ ಆಗಿರ್ಬೋದು, ಅರಣ್ಯ ಬುಡಕಟ್ಟು ಸಮುದಾಯಗಳ ರಾಜ್ಯ ಒಕ್ಕೂಟದ ಪ್ರಯತ್ನ ಹೋರಾಟದಿಂದ ಇದು ಸಾಧ್ಯವಾಗಿದೆ. ಅಂದ್ರೆ ಸಂಘಟನೆ ಮುಖಾಂತರ ನಮಗೆ ಯಾವುದೇ ಬೇಡಿಕೆ ಆಗಿರ್ಬೋದು, ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗಲಿಕ್ಕೆ ಕಾರಣ ಅಥವಾ ಒಂದು ಸಾಧ್ಯ ಅಂತ ಹೇಳಿಕೆ ಇಚ್ಛಿಸ್ತೇನೆ. ಯಾಕಂದ್ರೆ ಇನ್ನೊಂದು ನಮ್ದು ಬೇಡಿಕೆ ಇದೆ ಸುಶೀಲಕ್ಕ ಪುತ್ರನ್ ಸರ್ ಅವರೇ, ಏನಂದ್ರೆ
ಅರಣ್ಯ ಇಲಾಖೆಯ ಮಾದರಿ ಒಂದು ಮಾಡಿದ್ರು ನಮ್ಮ ಹೋರಾಟದ ಫಲವಾಗಿ, ರಾಜ್ಯ ಒಕ್ಕೂಟದ ಹೋರಾಟದ ಫಲವಾಗಿ ಸ್ಥಳೀಯ ಅರಣ್ಯ ಬುಡಕಟ್ಟು ಸಮುದಾಯದವರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಅಂದ್ರೆ ಅರಣ್ಯ ಇಲಾಖೆಯವರು ಮಾಡಿದ್ರು. ಅದು ಪ್ರತಿ ಇಲಾಖೆ ಎಲ್ಲಾ ಇಲಾಖೆಯಲ್ಲೂ ಕೂಡ ಅದನ್ನ ಅಳವಡಿಸಬೇಕಂತೇಳಿ ನಮ್ಮೊಂದು ಹೋರಾಟ ಅದಕ್ಕೆ ಸ್ವಲ್ಪ ವೇಗವನ್ನು ಕೊಡಬೇಕಾಗಿ ನಾವು ಈ ಮೂಲಕ ನಾವು ವಿನಂತಿಯನ್ನು ಮಾಡ್ತೇವೆ. ಅಂದ್ರೆ ನಾವೊಂದು ರಾಜ್ಯ ಒಕ್ಕೂಟ ಆಗಿರ್ಬೋದು, ಅರಣ್ಯ ಬುಡಕಟ್ಟು ಸಮುದಾಯಗಳ ರಾಜ್ಯ ಒಕ್ಕೂಟ ಆಗಿರ್ಬೋದು, ಕೊಡಗ ಸಂಘದ ಮುಖಾಂತರ ಆಗಿರ್ಬೋದು, ಮಲೆಕೊಡಿ ಸಂಘದ ಮುಖಾಂತರ ಆಗಿರ್ಬೋದು, ಇದಕ್ಕೊಂದು ವೇಗ ಕೊಟ್ರೆ ನಮ್ದು ಬೇರೆ ಬೇರೆ ಇಲಾಖೆಯಲ್ಲಿ ಅರಣ್ಯ ಇಲಾಖೆ ಮಾದರಿ ಉದ್ಯೋಗ, ಅದ್ರ ಜೊತೆಗೆ ಕೃಷಿ ಭೂಮಿ ಹಕ್ಕು ಎಲ್ಲರೂ ನಾವು ಪಡೆಯಬಹುದು ಅಂತೇಳಿ ಈ ಮೂಲಕ ನಾನು ಕೇಳಿಕೊಳ್ತೇನೆ. ಯಾಕೆಂದ್ರೆ ನಾವು ಇಡೀ ರಾಜ್ಯ ಮಟ್ಟದಲ್ಲಿ ನಾವು ರಾಜ್ಯ ಒಕ್ಕೂಟದ ಮುಖಾಂತರ ಒಟ್ಟಾದ್ರೆ ಇನ್ನಷ್ಟು ಅದಕ್ಕೆ ಬಲ ಸಿಗುತ್ತೆ ಅಂತೇಳಿ ಈ ಮೂಲಕ ನಾನು ಕೇಳಿಕೊಳ್ತೇನೆ. ಯಾಕಂದ್ರೆ ನಾಡಿದ್ದು ನಮ್ಮ ರಾಜ್ಯ ಒಕ್ಕೂಟದ ಹೊಸ ಗ್ರೂಪ್ ಅಲ್ಲಿ ಹಾಕಿದ್ದಾರೆ ಅಶೋಕ್ ಸರ್ ಅವರು ಮತ್ತು ನಮ್ಮ ರಾಜ್ಯ ಒಕ್ಕೂಟ ಅಧ್ಯಕ್ಷರಾದ ಪುಟ್ಟ ಬಸವರು ಕೂಡ ನಾಡಿದ್ದು ಕೆರ್ನಾಲಲ್ಲಿ ನಮ್ದು ರಾಜ್ಯ ಒಕ್ಕೂಟದ ಪೂರ್ವಭಾವಿ ಸಭೆ ಏನು ನಾವು ಸಿಎಂ ಭೇಟಿ ಆಗಿರ್ಬೋದು, ಬೇರೆ ಬೇರೆ ಬೇಡಿಕೆಗಳ ಕುರಿತಾಗಿ ನಾವೀಗ ಒಂದು ಕಾರ್ಯರೂಪಕ್ಕೆ ಅಥವಾ ಅದರ ಪೂರ್ವಭಾವಿ ನಾವು ಮೀಟಿಂಗ್ ಮಾಡಲೇಬೇಕಾಗುತ್ತೆ. ಅದರೊಟ್ಟಿಗೆ ಎಲ್ಲರೂ ನಾಡಿದ್ದು ನಾವು ನಾವೆಲ್ಲ ಒಂದೇ ಕುಟುಂಬದವರು ಸಭೆಗೆ ಕೂಡ ಭಾಗವಹಿಸಬೇಕು. ಆಲ್ಮೋಸ್ಟ್ ನೀವು ಶಿಕ್ಷಕ ಪುಟ್ಟಣ ಸರ್ ಹೇಳಿರ್ಬೋದು, ಅದಕ್ಕೆ ಕೂಡ ಬನ್ನಿ. ಆಲ್ಮೋಸ್ಟ್ ರಾಜ್ಯ ಅರಣ್ಯ ಮೂಲ ಬುಡಕಟ್ಟು ಸಮುದಾಯಗಳ ರಾಜ್ಯ ಒಕ್ಕೂಟಕ್ಕೆ ಹೆಚ್ಚು ಬಲ ಕೊಡಗ ಸಮುದಾಯದವರಿಗೆ ಅಂದ್ರೆ ಅವರೇ ಅವರೊಟ್ಟಿಗೆ ಸೇರ್ಕೊಂಡು ನಾವು ಕೂಡ ಅವರೊಟ್ಟಿಗೆ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಕೂಡ ಕೈ ಜೋಡಿಸಿ ಅಂತ ವಿನಂತಿಯನ್ನು ಮಾಡ್ತಾ ಖುಷಿಯಾಗಿದೆ. ಇಡೀ ಒಂದು ಈ ಅಹೋರಾತ್ರ ಧರಣಿ ವಿಧಾನಸಭೆಗೆ ಕೇಳಬೇಕಾದ್ರೆ ಸಿಎಂ ಮುಖ್ಯಮಂತ್ರಿ ಆಗಿರ್ಬೋದು, ಬೇರೆ ಬೇರೆ ಸಂಬಂಧಪಟ್ಟ ಇಲಾಖೆಯು ಕೂಡ ಗಮನಿಸಿಕೊಂಡು ಅದಕ್ಕೆ ಪರಿಹಾರ ಕೊಡುವಲ್ಲಿ ಕೂಡ ಅವರು ಶ್ರಮ ವಹಿಸಬೇಕಂತೇಳಿ ಈ ಮೂಲಕ ಆಗ್ರಹಿಸ್ತೇನೆ. ಎಲ್ಲರೂ ಒಂದು ಅಹೋರಾತ್ರ ಧರಣಿ ಸ್ಥಳಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭೇಟಿ ಮಾಡಿ ಈ ಸಮಸ್ಯೆಯನ್ನ ಅಹವಾಲನ್ನ ನಾವು ಸ್ವೀಕರಿಸಬೇಕು, ಅದಕ್ಕೆ ಪರಿಹಾರ ಕೊಡುವಲ್ಲಿ ಕೂಡ ಅವರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹಿಸ್ತೇನೆ. ನಾವೆಲ್ಲ ಒಟ್ಟಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಒಂದು ಫ್ರೀಡಮ್ ಪಾರ್ಕಲ್ಲಿ ಕೂಡ ಒಂದು ಈ ರೀತಿ ಅಹೋರಾತ್ರ ನಿಮ್ಮ ಮಾದರಿ ಏನಿದೆ ಅದು ಕೂಡ ರಾಜ್ಯ ಒಕ್ಕೂಟದ ಮುಖಾಂತರ ಕೂಡ ಅಲ್ಲಿ ಒಂದು ಫ್ರೀಡಮ್ ಪಾರ್ಕಲ್ಲಿ ಕೂಡ ಮಾಡ್ಬೇಕಂತೇಳಿ ನಮ್ಮೊಂದು ಅನಿಸಿಕೆ ಇದೆ. ಅದು ಕೂಡ ನಾಡಿದ್ದು ಆದಿತ್ಯವಾರ ಕೂಡ ಸಮಾಲೋಚನೆ ಮಾಡಿಕೊಂಡು ಒಂದು ತೀರ್ಮಾನಕ್ಕೆ ಬರುವ ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ಇದಕ್ಕೆ ನೀವು ಇನ್ನು 2 ದಿವಸ ಆಯಿತು, 2 ದಿವಸದಿಂದ ಏನು ಅಹೋರಾತ್ರ ಧರಣಿ ಮಾಡ್ತಾ ಇದ್ದೀರಿ. ನಿಮ್ಮ ಹೋರಾಟಕ್ಕೆ, ನಮ್ಮ ಶ್ರಮಕ್ಕೆ, ನಿಮ್ಮ ಕೆಲಸಕ್ಕೆ ಒಂದು ಜಯ ಸಿಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಎಲ್ಲರಿಗೆ ಶುಭವಾಗಿ ಅಭಿನಂದನೆ.